ಸಾಹಸ ಸಿಂಹ ವಿಷ್ಣುವರ್ಧನ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್. 15 ವರ್ಷಗಳ ಹೋರಾಟಕ್ಕೆ ಕೊನೆಗೂ ಫಲ ಸಿಗ್ತಾ ಇದೆ. ಅಭಿಮಾನ್ ಸ್ಟುಡಿಯೋ ಜಾಗ ಸರ್ಕಾರದ ವಶಕ್ಕೆ. ಕಳೆದ 15 ವರ್ಷಗಳಿಂದಲೂ ಕೂಡ ಹೋರಾಟವನ್ನ ಮಾಡ್ಕೊಂಡು ಬರಲಾಗ್ತಾ ಇತ್ತು. ಅಭಿಮಾನ್ ಸ್ಟುಡಿಯೋವನ್ನ ಇದೀಗ ಕೊನೆಗೂ ಸರ್ಕಾರ ವಶಕ್ಕೆ ಪಡೆದುಕೊಂಡಿದೆ. ಅಭಿಮಾನ್ ಸ್ಟುಡಿಯೋ ಜಾಗ ಅರಣ್ಯ ಜಾಗ ಅಂತ ಹೇಳಿ ಘೋಷಣೆ ಮಾಡಿದೆ. ಕಣ್ಣೀರಿಗೆ ನ್ಯಾಯ ಸಿಕ್ತು ಅಂತ ವೀರಕಪುತ್ರ ಶ್ರೀನಿವಾಸ್ ರಿಯಾಕ್ಟ್ ಮಾಡಿದ್ದಾರೆ. ವಿಷ್ಣುವರ್ಧನ್ ಸಮಾಧಿ ನೆಲಸಮಗೊಳಿಸಿದ್ದವರಿಗೆ ಕಾನೂನಿನ ರೀತಿಯಾಗಿ ಪಾಠ ಕಲಿಸುವಂತಹ ಕೆಲಸ ಆಗಿದೆ. ಸರಳ ಪುಣ್ಯ ಭೂಮಿ ನಿರ್ಮಾಣಕ್ಕೆ ಮನಸ್ಸು ಮಾಡಬೇಕು ಸರ್ಕಾರ, ಇದು ಅಭಿನಂದನೀಯ ಅಂತ ಹೇಳಿ ವೀರಕಪುತ್ರ ಶ್ರೀನಿವಾಸ್ ಪೋಸ್ಟ್ ಮಾಡಿದ್ದಾರೆ. ಬಹಳ ವರ್ಷಗಳಿಂದಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಈ ಒಂದು ಸ್ಮಾರಕ ಏನಿತ್ತು ಅದನ್ನು ಹೊಡೆದು ಹಾಕಲಾಗಿತ್ತು. ಬಹಳ ವರ್ಷಗಳಿಂದಲೂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ರು ಅಭಿಮಾನಿಗಳು. ಅಂತೂ ಇಂತೂ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಸುದೀಪ್ ಅವರು ಕೂಡ ನಾನು ಜಾಗವನ್ನು ಖರೀದಿ ಮಾಡಿ ಈಗಾಗಲೇ ಜಾಗವನ್ನು ಕೂಡ ಖರೀದಿ ಮಾಡಿದ್ರು, ಸ್ಟುಡಿಯೋವನ್ನು ನಿರ್ಮಾಣ ಮಾಡೋಣ ಅಂತ ಕೂಡ ಅಭಿಮಾನಿಗಳಿಗೆ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಇದೀಗ ಸರ್ಕಾರ ಆ ಒಂದು ಜಾಗವನ್ನು ತನ್ನ ವಶಕ್ಕೆ ಪಡೆದುಕೊಂಡಿದೆ. ಇದೊಂದು ಖುಷಿಯ ವಿಚಾರ ಅಂತ ಹೇಳಿ ಪೋಸ್ಟ್ ಅನ್ನ ಮಾಡಿದ್ದಾರೆ ವೀರಕಪುತ್ರ ಶ್ರೀನಿವಾಸ್ ಪೋಸ್ಟ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕೀರ್ತಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ, ನಿಜಕ್ಕೂ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಇವತ್ತು ಖುಷಿಯಾದಂತಹ ವಿಚಾರ. 15 ವರ್ಷಗಳ ಹೋರಾಟಕ್ಕೆ ಕೊನೆಗೂ ಫಲ ಸಿಕ್ಕಿದೆ. ಸರ್ಕಾರ ಕೊನೆಗೂ ಆ ಒಂದು ಜಾಗವನ್ನ ವಶಕ್ಕೆ ಪಡೆದುಕೊಂಡಿದೆ. ಕಳೆದ 1 ತಿಂಗಳಿಂದ ನಾವು ಕೇಳ್ಪಡ್ತಾ ಇದ್ದೀವಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸ್ಮಾರಕ ಕುರಿತು ಸಾಕಷ್ಟು ವಿಚಾರಗಳಿರಬಹುದು. ಸಾಕಷ್ಟು ಅಭಿಮಾನಿಗಳು ಈಗಾಗಲೇ ನೊಂದು ಬೆಂದು ಹೋಗ್ಬಿಟ್ಟಿದ್ದಾರೆ. ಆ ಜಾಗ ನಮ್ಮದಲ್ಲದೆ ಇದ್ರು ಸಹ ಆ ಸ್ಮಾರಕದ ಪುಣ್ಯಭೂಮಿ ಜಾಗ ಎಷ್ಟಿದೆ ಅಷ್ಟು ಮಾತ್ರ ನಮಗೆ ಆ 10 ಗುಂಟೆ ಕೊಟ್ಟು ಬಿಡಿ ಅನ್ನುವಂಥದ್ದನ್ನ ಅಂಗಲಾಚಿ ಬೇಡ್ಕೊಂಡಿದ್ರು. ಹಿಂದೆ ಕೂಡ ಕಿಚ್ಚ ಸುದೀಪ್ ಅವರು ಇರ್ಬೋದು, ಅದ್ರ ಕುರಿತು ಟ್ವೀಟ್ ನ ಮಾಡಿದ್ರು. ಕೆ ಮಂಜು ನಿರ್ಮಾಪಕರು ಸಹ ಈ ಕುರಿತು ಸುದ್ದಿಗೋಷ್ಠಿಯನ್ನು ಕೂಡ ಹಮ್ಮಿಕೊಂಡಿದ್ದು. ಆದ್ರೆ ಈಗ ವೀರಕಪುತ್ರ ಶ್ರೀನಿವಾಸ್ ಅವರು ಕೊನೆಗೂ ಒಂದು ಗುಡ್ ನ್ಯೂಸ್ ನ ಕೊಟ್ಟಿರುವಂತದ್ದು. ಅಂದ್ರೆ ಸೆಪ್ಟೆಂಬರ್ 2ನೇ ತಾರೀಕು ಏನವರು ಬ್ಲೂ ಪ್ರಿಂಟ್ ಒಂದು ಬಿಡಬೇಕಿತ್ತು ವಿಷ್ಣುವರ್ಧನ್ ಅವರ ಒಂದು ಬೃಹತ್ ಪ್ರತಿಮೆ ಕುರಿತು, ಅದಕ್ಕೂ ಮೊದಲೇ ಒಂದು ಸಿಹಿ ಸುದ್ದಿಯನ್ನ ಇಡೀ ಅಭಿಮಾನಿಗಳಿಗೆ ಅವರು ಕೊಟ್ಟಿರುವಂತದ್ದು. ಅದರಲ್ಲೂ ಸಹ ಆ ಜಾಗ ಸದ್ಯಕ್ಕೆ ಈಗ ಅಭಿಮಾನ್ ಸ್ಟುಡಿಯೋ ಜಾಗ ಏನಿದೆ ಅದು ಅರಣ್ಯ ಭೂಮಿ ಅನ್ನುವಂಥದ್ದು ಘೋಷಣೆ ಆಗಿದೆ. ಸರ್ಕಾರ ಮತ್ತೆ ಅದನ್ನ ವಶಕ್ಕೆ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಅವರು ಅಧಿಕೃತವಾಗಿ ಈಗ ಪೋಸ್ಟ್ ನ ಮಾಡ್ಕೊಂಡಿರುವಂತದ್ದು. ಈ ಹಿಂದೆ ಕೂಡ ಒಂದಷ್ಟು 2 ವಾರಗಳ ಹಿಂದೆ ಸಿಎಂ ಅವ್ರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ರು. ಎಲ್ಲ ಸೆಲೆಬ್ರಿಟೀಸ್ ಪರವಾಗಿರ್ಬೋದು, ಅಭಿಮಾನಿಗಳ ಪರವಾಗಿ ಆ ಪತ್ರದಲ್ಲಿ, ಆ ಮನವಿ ಪತ್ರದಲ್ಲಿ ಆ ಜಾಗದಲ್ಲಿ ಇರುವಂತಹ ಒಂದು 10 ಗುಂಟೆ ಜಾಗ ಪುಣ್ಯ ಭೂಮಿಗೋಸ್ಕರ ನಮಗೆ ಬಿಟ್ಟು ಕೊಡ್ಬೇಕು ಅನ್ನುವಂಥದ್ದು ಒಂದು ವಿನಂತಿ ಇರ್ಬೋದು, ಮನವಿಯನ್ನ ಅವ್ರು ಮಾಡ್ಕೊಂಡಿದ್ರು. ಸರ್ಕಾರ ಇದಕ್ಕೆ ಸ್ಪಂದಿಸೋ ರೀತಿಯಲ್ಲಿ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಇದು ಅಧಿಕೃತವಾಗಿ ಮತ್ತೆ ಯಾವಾಗ ಪುಣ್ಯ ಭೂಮಿ ನೆಲಸಮ ಮಾಡಿರುವಂತದ್ದು ಆ ಜಾಗದಲ್ಲಿ ಮತ್ತೆ ಏನಾದ್ರೂ ಇವರು ಲೈಬ್ರರಿ ಇರ್ಬೋದು ಈ ರೀತಿ ಮಾಡುವಂತಹ ಯೋಚನೆ ಇಟ್ಕೊಂಡಿದ್ದಾರೆ ಅಂತ ಕಾದು ನೋಡ್ಬೇಕಾಗಿದೆ. ಅದರಲ್ಲೂ ಸಹ ಹಿಂದೆ ಕೂಡ ವೀರಕಪುತ್ರ ಅವರು ಸುದ್ದಿಗೋಷ್ಠಿ ವೇಳೆ ಹೇಳಿದ್ರು, ಸೆಪ್ಟೆಂಬರ್ 2ನೇ ತಾರೀಕು ಕಿಚ್ಚ ಸುದೀಪ್ ಅವರು ಹುಟ್ಟುಹಬ್ಬದಂದು ನಾವು ಬೃಹತ್ ಪ್ರತಿಮೆ ವಿಷ್ಣುವರ್ಧನ್ ಅವ್ರದ್ದು ಮಾಡ್ತೀವಿ, ಅದ್ರದ್ದೊಂದು ಬ್ಲೂ ಪ್ರಿಂಟ್ ನ ರಿಲೀಸ್ ಮಾಡ್ತೀವಿ. ಅದಾದ್ಮೇಲೆ ಸೆಪ್ಟೆಂಬರ್ 18ನೇ ತಾರೀಕು ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಇರುತ್ತೆ. ಆ ಹುಟ್ಟುಹಬ್ಬ ದಿನದಂದು ಬೃಹತ್ ಪ್ರತಿಮೆಗೆ ಅಡಿಗಳು ಏನು ಹಾಕ್ಬೇಕು ಆ ಜಾಗದಲ್ಲಿ ಈಗಾಗಲೇ ಸುದೀಪ್ ಅವರು ಕೆಂಗೇರಿ ಬಳಿ ಇರುವಂತಹ ಒಂದು 3 ಕಿಲೋಮೀಟರ್ ಅಭಿಮಾನ್ ಸ್ಟುಡಿಯೋದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಆ ಜಾಗ ಖರೀದಿಸಿದ್ದಾರೆ. ಅರ್ಧ ಎಕರೆ ಅಂತ ಜಾಗ ಖರೀದಿಸಿರುವಂತದ್ದು. ಆ ಜಾಗದಲ್ಲಿ ಬೃಹತ್ ಪ್ರತಿಮೆ ವಿಷ್ಣುವರ್ಧನ್ ಅವ್ರದ್ದು ಸ್ಟ್ಯಾಚ್ಯೂ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಹೇಳಿದ್ರು. ಇನ್ನು 1 ವರ್ಷ, ಮುಂದಿನ ವರ್ಷ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬನಂದು ಬೃಹತ್ ಪ್ರತಿಮೆ ಅಲ್ಲಿ ಸ್ಥಾಪನೆ ಆಗುತ್ತೆ. ಎಲ್ಲರೂ ಸಹ ಅಲ್ಲೇ ಬಂದು ಹುಟ್ಟುಹಬ್ಬವನ್ನ ಆಚರಿಸಬಹುದು. ಬೇರೆ ಯಾವುದೇ ಪುಣ್ಯ ಕೆಲಸಗಳನ್ನು ಸಹ ಅಲ್ಲೇ ಬಂದು ವಿಷ್ಣುವರ್ಧನ್ ಫ್ಯಾನ್ಸ್ ಸಂಭ್ರಮಿಸಬಹುದು ಅನ್ನುವಂಥದ್ದು ಒಂದು ಕರೆಯನ್ನ ನೀಡಿದ್ರು. ಆದ್ರೆ ಮತ್ತೆ ಅಭಿಮಾನ್ ಸ್ಟುಡಿಯೋದಲ್ಲಿ ಏನಾದ್ರೂ ಮಾಡೋದಾದ್ರೆ, ಆ ಪುಣ್ಯ ಭೂಮಿ ಏನಾದ್ರೂ 10 ಗುಂಟೆ ಏನಾದ್ರೂ ಸರ್ಕಾರ ಮತ್ತೆ ಏನಾದ್ರೂ ಅಭಿಮಾನಿಗಳಿಗೆ ಕೊಡೋದಾದ್ರೆ ಖಂಡಿತವಾಗ್ಲೂ ಆ ಜಾಗವನ್ನ ಸದುಪಯೋಗ ಮಾಡ್ಕೊಳ್ತೀವಿ. ಏನಾದ್ರೂ ಲೈಬ್ರರಿ ಇರ್ಬೋದು ಅಥವಾ ಮೆಮೊರೇಬಲ್ ಆಗಿ ಏನಾದ್ರೂ ವಿಷ್ಣುವರ್ಧನ್ ಅವರಿಗೆ ರಿಲೇಟೆಡ್ ಆಗಿ ನಾವೇನಾದ್ರೂ ನಿರ್ಮಾಣ ಮಾಡ್ಕೊಳ್ತೀವಿ ಅನ್ನುವಂಥದ್ದನ್ನ ಕೂಡ ಅವ್ರು ಹೇಳಿದ್ರು. ಸದ್ಯಕ್ಕೆ ಗುಡ್ ನ್ಯೂಸ್ ಸಿಕ್ಕಿರುವಂತಹ ಖುಷಿಯಲ್ಲಿ ಅಭಿಮಾನಿಗಳೆಲ್ಲರೂ ಸಂಭ್ರಮಿಸುತ್ತಿದ್ದಾರೆ. ರಮ್ಯಾ, ಓಕೆ, ಥ್ಯಾಂಕ್ ಯು.